ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕೆಲವೊಂದು ಸಲ ಏನಾಗತ್ತೆ, ನಮ್ಮ ಪೂರ್ವ ಜನ್ಮದ ಸುಕೃತನ ಏನೋ ನಮಗೆ ಒಳ್ಳೆಯ ಸ್ಥಾನಮಾನ ಲಭ್ಯ ಆಗಿಬಿಡುತ್ತೆ. ಆದರೆ ಅದನ್ನು ತೂಗಿಸಿಕೊಂಡು ಹೋಗುವಂಥ ಸಾಮರ್ಥ್ಯ ನಮ್ಮ ಬಳಿ ಇರೋದಿಲ್ಲ, ನಮಗೆ ಆ ಯೋಗ್ಯತೆ ಇರೋದಿಲ್ಲ. ಅವಾಗೇನಾಗತ್ತೆ, ಸಮಾಜ ನಮಗೆ ಇನ್ನಿಲ್ಲದ ಹಾಗೆ ಅವಮಾನ ಮಾಡುತ್ತೆ ಅಥವಾ ನಮ್ಮ ಸ್ಥಾನವನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ನೋಡಿ, ಇದಕ್ಕೆ ಟೆಂಪಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಸಂವಿಧಾನದ ದೇವಾಲಯ ಅಂತ ನಮ್ಮ ಸಂಸತ್ ಭವನಕ್ಕೆ ಕರೆಯೋದು. ಇವತ್ತು ಮಾತೆತ್ತಿದ್ರೆ ಸಂವಿಧಾನ ಅಂತಾರಲ್ಲ, ಹಾಗೆ ಸಂವಿಧಾನ ಅನ್ನೋರು ಆ ಸಂವಿಧಾನದ ದೇವಾಲಯವನ್ನು ಎಷ್ಟು ಪವಿತ್ರವಾಗಿ ಇಟ್ಕೋಬೇಕು ಮತ್ತು ಅವರ ಆಚಾರ ವಿಚಾರ ನಡವಳಿಕೆ ಎಷ್ಟು ಶುದ್ಧವಾಗಿರಬೇಕು. ಆದರೆ ಅದರ ಭಾಳ ಮುಖ್ಯವಾದ ವ್ಯಕ್ತಿಗಳೇ ಅದನ್ನು ಕಾಲೇಜ್ ಕ್ಯಾಂಪಸ್ ರೀತಿಯಲ್ಲಿ ಯಾರನ್ನೂ ರ್ಯಾಗಿಂಗ್ ಮಾಡಲಿಕ್ಕೆ, ಇನ್ಯಾರಿಗೂ ಅವಹೇಳನ ಮಾಡಲಿಕ್ಕೆ, ಯಾರಿಗೂ ಅವಮಾನ ಮಾಡಲಿಕ್ಕೆ ಬಳಸಿದರೆ ಏನಾಗತ್ತೆ? ಇವತ್ತು ರಾಹುಲ್ ಗಾಂಧಿಗೆ ಅಂಥದ್ದೊಂದು ಭಾಳ ದೊಡ್ಡದಾದಂಥ ಏಟನ್ನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಸಚಿವ ಕೊಟ್ಟರು. ಅವ್ರ ಹೆಸರು ರವನೀತ್ ಸಿಂಗ್ ಬಿಟ್ಟು ಅಂತೇಳಿ. ಈತ ರೈಲ್ವೆ ಸಚಿವಾಲಯದ ರಾಜ್ಯ ಸಚಿವ, ಜೊತೆಗೆ ಆಹಾರ ಸಂಸ್ಕರಣಾ ರಾಜ್ಯ ಸಚಿವ ಕೂಡ ಆಗಿದ್ದಾರೆ. ಆ ಸಚಿವಾಲಯ ಕೂಡ ಇವರು ಕೊಡಲಾಗಿದೆ. 4 ಬಾರಿಯ MP. ಈತನ ತಾತ ಇದ್ದಾರಲ್ಲ, ಪಂಜಾಬ್ದಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಬಿಯಾನ್ ಸಿಂಗ್ ಅಂಥೇಳಿ. 1995ರಲ್ಲಿ ಯಾವಾಗ ಖಲಿಸ್ತಾನಿಯವರ ಅತಿ ದೊಡ್ಡದಾದಂಥ ಉಗ್ರ ಚಟುವಟಿಕೆ ನಡೀತಾ ಇತ್ತಲ್ಲ ಪಂಜಾಬ್ದಲ್ಲಿ, ಆವಾಗ ಅಧಿಕಾರದಲ್ಲಿದ್ದಾಗಲೇ, ಮುಖ್ಯಮಂತ್ರಿ ಆಗಿದ್ದಾಗಲೇ ಉಗ್ರರಿಂದ ಹತನಾದಂಥ ವ್ಯಕ್ತಿ ಈತನ ತಾತ. ಈತನಿಗೆ 11 ವರ್ಷ ಇದ್ದಾಗ ಈತನ ತಂದೆ ಕೂಡ ತೀರ್ಕೋತಾರೆ. 20 ವರ್ಷ ಆದಾಗ ತಾತ ತೀರ್ಕೋತಾರೆ. ತಾತನ ಬಗ್ಗೆ ಈತನಿಗೆ ಅಪಾರವಾದ ಪ್ರೀತಿ. ಮುಂಚೆ ಈತ ಕಾಂಗ್ರೆಸ್ಸಿನ MP, ರಾಹುಲ್ ಗಾಂಧಿಗೆ ತೀರಾ ಆಪ್ತನಾಗಿದ್ದಂಥ ವ್ಯಕ್ತಿ. ನಿನ್ನೆ ಬುಧವಾರ ದಿವಸ ಏನಾಯಿತು, ನಿನ್ನೆ ಇಡೀ ದಿವಸ ಕಾರ್ಯಕಲಾಪ ನಡೀಲಿಕ್ಕೆ ರಾಹುಲ್ ಗಾಂಧಿ ಅವಕಾಶ ಮಾಡಿಕೊಡಲೇ ಇಲ್ಲ. ಅಗೇನ್ ದ ಸೇಮ್ ಪ್ರಾಬ್ಲಮ್. ನರವಣೆಯವರ ಪುಸ್ತಕ ಅಲ್ಲ ಬರೆದದ್ದು ಏನು ಬದನೆಕಾಯಿ ಅಂತ ಆತನೇ ಆಮೇಲೆ ನಿನ್ನೆ ಕೊನೆಗೆ ಸಂಜೆ ಮಾಧ್ಯಮದವ್ರು ಎದುರಿಗೆ ತೋರಿಸಿದರು. ಅದರಲ್ಲಿ ಏನೂ ತಪ್ಪಿಲ್ಲ. ನರವಣೆಯವರು ಬರೆದದ್ದಕ್ಕೂ ಸರ್ಕಾರ ಮಾಡಿದ್ದಕ್ಕೂ ಯಾವುದೇ ರೀತಿಯ ತಪ್ಪಿಲ್ಲ. ಆ ಸ್ಥಳದಲ್ಲಿ ಆಗ ಇರುವಂಥ ಕಮಾಂಡರ್ ಯಾರಿದ್ದಾರೆ, ಮೇಜರ್ ಯಾರಿದ್ದಾರೆ, ಅವರೇ ಆ ಕಾಲ್ ತೊಗೋಬೇಕೇ ವಿನಾ ಮನೆಯಲ್ಲಿ ಮಲಗಿರುವಂಥ ನರೇಂದ್ರ ಮೋದಿ ಆಗಲಿ ಅಥವಾ ರಕ್ಷಣಾ ಸಚಿವರಾಗಲಿ ಅದರ ಕುರಿತಾಗಿ ಯಾವುದೇ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಇರಲಿ, ಅದು ವಿಷಯ ಅದಲ್ಲ. ಈಗ ಮಾತಾಡ್ತಾ ಇರೋ ವಿಚಾರ ಈ ರವನೀತ್ ಸಿಂಗ್ ಬಿಟ್ಟು ಬಗ್ಗೆ. ಕಾಂಗ್ರೆಸ್ನವರು ಇಡೀ ದಿವಸ ಬಾವಿಗೆ ಇಳಿದು ಗಲಾಟೆ ಮಾಡ್ತಾಯಿದ್ರು. ಸಂಜೆ 5 ಗಂಟೆಗೆ ನರೇಂದ್ರ ಮೋದಿಯವರು ರಾಷ್ಟ್ರಪತಿಯವರ ಭಾಷಣಕ್ಕೆ ಪ್ರತ್ಯುತ್ತರವಾಗಿ ತಮ್ಮ ಭಾಷಣವನ್ನು ಮಾಡಬೇಕಾಗಿತ್ತು. ಯಾವಾಗ ಇಡೀ ದಿವಸ ಸಂಸತ್ ಕಲಾಪಗಳೇ ನಡೀಲಿಲ್ಲೋ, ಸಂಜೆ ಅವರ ಭಾಷಣವನ್ನು ರದ್ದುಗೊಳಿಸಲಾಯಿತು. ಇವತ್ತಿಗೆ ಹಾಕ್ಕೊಂಡಿದ್ದಾರೆ. ಇವತ್ತೇನಾಗತ್ತೆ ಮುಂದೆ ನೋಡ್ಕೊಳ್ಳೋಣ. ಯಾವಾಗ ಈ ಗಲಾಟೆ ಮಾಡೋರನ್ನ ಸಸ್ಪೆಂಡ್ ಮಾಡಲಾಯ್ತಲ್ಲ, ಸಂಸತ್ ಕಲಾಪದಲ್ಲಿ ಗಲಾಟೆ ಮಾಡಿದವ್ರನ್ನ, ಅವರೆಲ್ಲ ಬಂದು ಮಕರ ದ್ವಾರದ ಬಳಿ ಬಂದು ನಿಂತಿದ್ರು. ಮಕರ ದ್ವಾರದ ಬಳಿ ಬಂದು ನಿಂತಿದ್ರು. ಒಂದು ಮೆಟ್ಲ ಮೇಲೆ ರಾಹುಲ್ ಗಾಂಧಿನೂ ನಿಂತಿದ್ರು. ನಿನ್ನೆ ಫಾರ್ ಎ ಚೇಂಜ್ ಅವರು ನಿನ್ನೆ ವೈಟ್ ಟಿ ಶರ್ಟ್, ಬಿಳಿಯ ಟಿ ಶರ್ಟನ್ನು ಹಾಕ್ಕೊಂಡಿರಲಿಲ್ಲ, ಕಪ್ಪು ಬಣ್ಣದ ಫುಲ್ ಓವರ್ ಹಾಕ್ಕೊಂಡಿದ್ರು. ಬಹುಶಃ ಅದು ಪ್ರೊಟೆಸ್ಟ್ನ ಲಕ್ಷಣ ಇರ್ಬೋದು, ಪ್ರೊಟೆಸ್ಟ್ನ ಸಂಕೇತವಾಗಿ ಅವರು ಫುಲ್ ಓವರ್ ಹಾಕ್ಕೊಂಡಿದ್ದಾರೆ ಅಂತ ನಾವು ಭಾವಿಸಬೇಕು. ಈತನ ವೇಷಭೂಷಣಗಳು ಹೇಗಿರ್ತವೆ ಅಂತ ನಾನಿಲ್ಲಿ ನಿಮಗೆ ಬಣ್ಣಿಸಬೇಕಾಗಿಲ್ಲ. ಈತನ ಪ್ಯಾಂಟ್ ಆಗಿರುತ್ತೆ, ಈತನ ಶರ್ಟ್ ಆಗಿರುತ್ತೆ, ಈತ ಸಂಸತ್ತಿನಲ್ಲಿ ತನ್ನ ಆಸನದಲ್ಲಿ ಯಾವ ರೀತಿ ಭಾವಭಂಗಿಯಲ್ಲಿ ಕೂತಿರ್ತಾರೆ, ಇವರ ನಡವಳಿಕೆ ಹೇಗಿರುತ್ತೆ, ಅದ್ರ ಬಗ್ಗೆ ಮತ್ತೆ ನಾವಿಲ್ಲಿ ಚರ್ವಣ ಮಾಡಬೇಕಾದ ಅಗತ್ಯ ಇಲ್ಲ. ಆ ಕಡೆಯಿಂದ ರವನೀತ್ ಸಿಂಗ್ ಬಿಟ್ಟು ನಡ್ಕೊಂಡು ಬರ್ತಾಯಿದ್ರು. ರವನೀತ್ ಸಿಂಗ್ ನಡ್ಕೊಂಡು ಬರ್ತಾ ಇರೋರು ಅಲ್ಲಿರುವಂಥ ಈ ಸಸ್ಪೆಂಡೆಡ್ MP ಗಳಿಗೆ ಒಂದು ಮಾತನ್ನು, ಏನು ಯುದ್ಧ ಗೆದ್ದುಕೊಂಡು ಬಂದವರಾಗಿ ಬಂದು ಕೂತಿದ್ದೀರಾ ಇಲ್ಲಿ ಅಂತ ತಮಾಷೆ ಮಾಡಿದರು ಅವರು. ರವನೀತ್ ಸಿಂಗ್ ಬಿಟ್ಟು ಕಾಂಗ್ರೆಸ್ಸಿನ ಸದಸ್ಯರಿಗೆ ಸಸ್ಪೆಂಡ್ ಆದಂಥ, ಏನು ಯುದ್ಧ ಗೆದ್ದು ಬಂದು ಕೂತವ್ರಾ ಅಂತ ಕೇಳಿದರು. ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ರವನೀತ್ ಸಿಂಗ್ ಬಿಟ್ಟು ನೋಡಿದವರೇ, ಹಿಯರ್ ಕಮ್ಸ್ ಮೈ ಟ್ರೇಟರ್ ಫ್ರೆಂಡ್ ಅಂದರು. ಅಂದರೆ ಇಲ್ಲಿ ಬರ್ತಾ ಇದ್ದಾನೆ ನನ್ನ ದ್ರೋಹಿ ಗೆಳೆಯ. ಅಷ್ಟೇ ಹೇಳೋದಲ್ಲ, ಅಷ್ಟು ಹೇಳಿ ಸುಮ್ಮನಾಗಲಿಲ್ಲ. ಮತ್ತೆ ಆ ಕಡೆ ಎಡಗಡೆ ತಿರುಗಿ ನೋಡಿದರು ರವನೀತ್ ಸಿಂಗ್ ಬಿಟ್ಟು, ಮತ್ತೆ ಕರೆದ್ರು, ಹಿಯರ್ ಈಸ್ ಮೈ ಟ್ರೇಟರ್ ಫ್ರೆಂಡ್, ಬ್ರದರ್ ಡೋಂಟ್ ವರಿ, ಯು ಕ್ಯಾನ್ ಕಮ್ ಬ್ಯಾಕ್ ಟು ಕಾಂಗ್ರೆಸ್, ಡೋರ್ಸ್ ಆರ್ ಓಪನ್ ಫಾರ್ ಯು. ಅಂದರೆ ಅಷ್ಟಲ್ಲದೆ ಕೈ ಕುಲುಕ್ಲಿಕ್ಕೆ ಹೋದರು. ರವನೀತ್ ಸಿಂಗ್ ಬಿಟ್ಟು ಕೈ ಕೊಡಲಿಲ್ಲ. ಅಷ್ಟೇ ಅಲ್ಲ, ಒಂದು ಮಾತನ್ನು ಹೇಳಿದರು, ಈತ ದೇಶದ್ರೋಹಿ. ರಾಹುಲ್ ಗಾಂಧಿ ನೀನೊಬ್ಬ ದೇಶದ್ರೋಹಿ ಅಂತಂದರು. ಯಾವಾಗ ದೇಶದ್ರೋಹಿ ಅಂದರೂ ರಾಹುಲ್ ಗಾಂಧಿಗೆ ಏನು ಮಾಡಬೇಕು ತಿಳಿಯಲಾರದೆ ಚಡಪಡಿಸ್ಲಿಕ್ಕೆ ಶುರು ಮಾಡಿಬಿಟ್ರು.
ಎದುರುಗಡೆ ಇದ್ದಂಥ ಈತನ ವಂದಿ ಮಾಗಧರು ಏನಿದ್ರು, ರಾಹುಲ್ ಗಾಂಧಿ ವಂದಿ ಮಾಗಧರು, ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಗೊತ್ತಾಗಲಿಲ್ಲ. ಹಾಗೆ ದೇಶದ್ರೋಹಿ ಅಂದ ವ್ಯಕ್ತಿ ಸುಮ್ಮನೆ ಹೋಗಿಬಿಡಲಿಲ್ಲ, ಮತ್ತೆ ವಾಪಸ್ ಬಂದು ನೀನೊಬ್ಬ ದೇಶದ್ರೋಹಿ ಗಲಿಕಗೊಂಡ ಅಂದರು. ಮಾಧ್ಯಮದವ್ರು ಬಂದು ಸೇರಿಕೊಂಡ್ರು. ಮಾಧ್ಯಮದವ್ರು ಇದ್ರೆ ಓತೋ ರಾಹುಲ್ ಗಾಂಧಿಯ ಗಲಿಕಗೊಂಡ ಅಂತ ಈ ರವನೀತ್ ಸಿಂಗ್ ಬಿಟ್ಟು ಹೇಳಿದರು. ಒಬ್ಬ ವಿರೋಧ ಪಕ್ಷದ ನಾಯಕ ಕಳೆದ ಸುಮಾರು 20 ವರ್ಷಗಳಿಂದ ರಾಜಕಾರಣದಲ್ಲಿ ಆ್ಯಕ್ಟಿವ್ ಪಾಲಿಟಿಕ್ಸ್ನಲ್ಲಿದ್ದಾರೆ, ಸಂಸತ್ ಸದಸ್ಯರಾಗಿ ನಿರಂತರವಾಗಿ ಆಯ್ಕೆ ಆಗ್ತಾ ಇದ್ದಾರೆ, ಒಂದು ಸಲ ಸೋತದ್ದು ಬಿಟ್ಟರೆ. ಅಂಥ ವ್ಯಕ್ತಿ ನಡವಳಿಕೆ ಹೇಗಿರಬೇಕು? ರ್ಯಾಗಿಂಗ್ ಮಾಡಿದವ್ರ ರೀತಿ ಜೂನಿಯರ್ ಸ್ಟೂಡೆಂಟ್ಸ್ಗೆ ಅವಮಾನ ಮಾಡ್ತಾರಲ್ಲ, ಹಂಗೆ ಅವಮಾನ ಮಾಡಿದಾಗ ಎದುರುಗಡೆ ವ್ಯಕ್ತಿ ಸುಮ್ಮನೆ ಇದ್ದು ಅವಮಾನವನ್ನು ಸಹಿಸಿಕೊಂಡ್ರೆ ಪರವಾಗಿಲ್ಲ. ರವನೀತ್ ಸಿಂಗ್ ಬಿಟ್ಟು ಥರದ ಇದ್ದವ್ರು ಏನು ಮಾಡ್ತಾರೆ, ನೀನೊಬ್ಬ ದೇಶದ್ರೋಹಿ ಅಂತ ಹೇಳ್ತಾರೆ. ನೀನು ಟ್ರೇಟರ್ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ನೀನು ಬರೀ ದ್ರೋಹಿ ಅಂತ ಹೇಳಿದೆ, ಮೋಸಗಾರ ಅಂತ ಹೇಳಿದೆ, ನೀನು ಗದ್ದಾರ್ ಅಂತ ಹೇಳಿದೆ. ನೀನು ಗದ್ದಾರ್ ಅಂದರೆ ಬೆನ್ನಿಗೆ ಚಾಕು ಹಾಕೋನು ಅಂತ. ದೇಶದ್ರೋಹಿ ಅಂತ ಒಬ್ಬ ವಿಪಕ್ಷ ನಾಯಕನ ಸ್ಥಾನದಲ್ಲಿದ್ದವನಿಗೆ ಹೇಳಿಬಿಟ್ರೆ ಅದಕ್ಕಿಂತ ಅವಮಾನ ಇನ್ನೇನಾಗ್ಲಿಕ್ಕೆ ಸಾಧ್ಯ? ಅಂದರೆ ರಾಹುಲ್ ಗಾಂಧಿ ತನ್ನ ಸ್ಥಾನವನ್ನು ಹೇಗೆ ತಾನೇ ಕಳ್ಕೋತಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ನಿನ್ನೆ ಒಂದು ದೊಡ್ಡದಾದಂಥ ಇವ್ರದ್ದು ಸಾಹಸದ ಕೃತ್ಯ ನಡೀತು ರಾಹುಲ್ ಗಾಂಧಿ ಅವ್ರದ್ದು. ಮೊನ್ನೆ ಅಮಿತ್ ಶಾ ಅವರು ಮತ್ತು ರಾಜನಾಥ್ ಸಿಂಗ್ ಅವರು ಹೇಳಿದ್ರು ಪಬ್ಲಿಷ್ ಆಗಲಾರದ ಬುಕ್ ಬಗ್ಗೆ ಇವ್ರು ಮಾತಾಡ್ತಾ ಇದ್ದಾರೆ ಅಂತ. ಇವತ್ತು ಆ ಪುಸ್ತಕನ ಅಮೆಜಾನಿಂದ ಹಿಡ್ಕೊಂಬಂದ್ರು ಇವರು. ಆ ಪುಸ್ತಕ ಮಾರ್ಕೆಟಲ್ಲಿಲ್ಲ. ಅದು ಹೇಗೆ ಪ್ರಿಂಟ್ ಆಯಿತು, ಅದು ಹೆಂಗೆ ಅಮೆಜಾನ್ ಶೆಲ್ಫಲ್ಲಿದೆ ಗೊತ್ತಿಲ್ಲ. ಅಮೆಜಾನ್ನವ್ರು ತಕ್ಷಣದಲ್ಲಿ ಅದನ್ನ ವಿಡ್ರಾ ಮಾಡ್ಕೊಂಡಿದ್ದಾರೆ. ಈಗ ನೀವು ಅಮೆಜಾನ್ ಹೋಗಿ ಈ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಬೈ ಜನರಲ್ MM ನರವಣೆ ಅಂತ ಹೊಡೆದ್ರೆ ನಿಮಗೆ ಬುಕ್ ಅವೈಲಬಲ್ ಇಲ್ಲ. ಈಗ ಅಮೆಜಾನ್ನಲ್ಲೂ ಇಲ್ಲ, ಫ್ಲಿಪ್ಕಾರ್ಟಲ್ಲೂ ಇಲ್ಲ. ಆದರೆ ನಿನ್ನೆವರೆಗೂ ಅದು ಅವೈಲಬಲಲ್ಲಿ ಇತ್ತು ಅಂತ ಈಗ ಗೊತ್ತಾಗ್ತಾ ಇದೆ. ಅಥವಾ ರಾಹುಲ್ ಗಾಂಧಿಗೆ ಮುಂಚೆಯೇ ಈ ಟೂಲ್ ಕಿಟ್ಟನ್ನು ರೆಡಿ ಮಾಡಿ ನೀನು ಈ ರೀತಿ ಆಟ ಆಡು, ನೀನು ಇಡೀ ಸಂಸತ್ನ ಕಲಾಪಗಳನ್ನು ಹಾಳು ಮಾಡುವಂಥ ಮುಂಚೆಯೇ ಇದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಲಾಗಿದೆ. ಇಲ್ಲದೆ ಹೋದರೆ ರಾಹುಲ್ ಗಾಂಧಿ ಒಂದು ಪುಸ್ತಕವನ್ನು ಇಟ್ಟುಕೊಂಡು ಆ ಪುಸ್ತಕವನ್ನು ಓದಿ ಅದನ್ನು ಅಧ್ಯಯನ ಮಾಡಿ ಅದನ್ನು ಬಂದು ಸಂಸತ್ನಲ್ಲಿ ಓದುವಷ್ಟು ಆಧ್ಯಾತ್ಮತೆ, ತಾಳ್ಮೆ, ಏಕಾಗ್ರತೆ ಏನಾದರೂ ಇದೆಯಾ? ಇಲ್ಲ. ಯಾರಾದರೂ ಹೇಳ್ಕೊಡ್ಬೇಕು. ಶ್ರದ್ಧಾಂಜಲಿ ಬರೆಯುವಾಗ ಮೊಬೈಲ್ನಲ್ಲಿ ಬರುವಂಥ ಸ್ಕ್ರೀನ್ನಲ್ಲಿ ಇದ್ದದ್ದನ್ನು ಬರೆಯೋ ವ್ಯಕ್ತಿ ಒಂದು ಪುಸ್ತಕವನ್ನು ಓದ್ತಾರೆ ಅಂದರೆ ನೀವು ನಂಬ್ತೀರಾ? ಇವತ್ತಿದ್ದಕ್ಕಿದ್ದ ಹಾಗೆ ಬ್ಲ್ಯಾಕ್ ಪುಲ್ಲೋವರ್ ಹಾಕ್ಕೊಂಡು ಬಂದ್ಬಿಟ್ರು. ಮಾಧ್ಯಮದವರೆಲ್ಲ ಇದ್ದರು ಸಂಸತ್ತಿನ ಹೊರಭಾಗದಲ್ಲಿ. ನೋಡಿ ಇಲ್ಲಿ ಪುಸ್ತಕ ಇದೆ, ನೋಡಿ ಇಲ್ಲಿ ಪುಸ್ತಕ ಇದೆ ಅಂತ ಎಲ್ಲರಿಗೂ ತೋರಿಸಿದ್ರು. ಏನಿದೆ ಓದ್ತೀನಿ ನೋಡಿ ಅಂತ. ಓದಿ ಅಂದರೆ ಎಲ್ಲರೂ ಸುತ್ತಲೂ ಇದ್ದವರು ಅವಾಗ ಹೇಳ್ತಾರೆ, ರಾಜನಾಥ್ ಸಿಂಗ್ ಹ್ಯಾಸ್ ಗಿವನ್ ಮಿ ಕಾರ್ಟ್ ಬ್ಲ್ಯಾಂಚ್ ಅಂತಂದ್ರೆ ಕಾರ್ಟ್ ಬ್ಲ್ಯಾಂಚ್ ಅಂದರೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡೋದು ಅಂತ. ಆಮೇಲೆ ಇದನ್ನು ಚೆಕ್ ಮಾಡಿದೆ ಗೂಗಲಲ್ಲಿ ಹಾಕಿ. ಕಾರ್ಟ್ ಬ್ಲ್ಯಾಂಚ್ ಅಂದರೆ ನಾವು ಬಳಸೋ ಶಬ್ದ ಅಲ್ಲ, CARTEBLANCHE ಕಾರ್ಟ್ ಬ್ಲ್ಯಾಂಚ್ ಟು ಮೇಕ್ ಡಿಸಿಷನ್ಸ್. ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ನನಗೆ ಸಂಪೂರ್ಣವಾದಂಥ ಸ್ವಾಮ್ಯವನ್ನು, ನನಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಇದು ಹೇಗಿತ್ತು ಅಂದರೆ ನನ್ನ ಕೈಗೆ ಹಾಟ್ ಪೊಟ್ಯಾಟೊ ಕೊಟ್ಟಂಗಿತ್ತು. ಅಂದರೆ ಸುಡು ಆಲೂಗಡ್ಡೆಯನ್ನು ನನ್ನ ಕೈಗೆ ಕೊಟ್ಟರು. ನನ್ನ ಕೈ ಸುಡ್ತಾ ಇದೆ. ಅದು ಈಗ ತೀರ್ಮಾನ ಮಾಡಬೇಕು. ಬರುವಂಥ ಟ್ಯಾಂಕರ್ಗೆ ಹೊಡಿಲಾ, ಯುದ್ಧವನ್ನು ಮಾಡಲಾ, ಏನು ಮಾಡಲಿ ಅಂತ ಗೊತ್ತಾಗಲಾರ್ದ ಅಯೋಮಯ ಸ್ಥಿತಿಯಲ್ಲಿದ್ದೆ ಅಂತ. ಆ್ಯಕ್ಚುಲಿ ನಡೆದದ್ದೇನೆಂದರೆ ಆ ರೀತಿ ಹೇಳಿದ್ದು ನಿಜ. ಹೇಳಿ ಆದಮೇಲೆ ಕೌಂಟರ್ ಪಾರ್ಟ್ ಜೊತೆ ಮಾತುಕತೆ ನಡೆಯುತ್ತೆ. 2 ಫ್ಲ್ಯಾಗ್ ಮೀಟಿಂಗ್ಗಳಾಗ್ತವೆ. ಅವರ ಟ್ಯಾಂಕರ್ಗಳು ವಾಪಸ್ ಹೋಗ್ತವೆ. ಮೇಲ್ಗಡೆ ಮೌಂಟ್ ಕೈಲಾಶ್ ಕಡೆ ಇದ್ದಂಥ ನಮ್ಮ ಟ್ಯಾಂಕರ್ನು ವಾಪಸ್ ತಗೊಳ್ಳಲಾಗತ್ತೆ. ಇದು ಸಂಪೂರ್ಣ ನಡೆದಂಥ ವಿದ್ಯಮಾನ. ಇಲ್ಲಿ ಅವಮಾನ ಆಗುವಂಥದ್ದೇನಿದೆ ಇಲ್ಲಿ. ಆಮೇಲೆ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥ, ಪಲಾಯನ ಆಗುವಂಥ ಕೆಲಸವನ್ನು ನರೇಂದ್ರ ಮೋದಿ ಏನು ಮಾಡಿದ್ದಾರೆ? ಆತ ರಾಹುಲ್ ಗಾಂಧಿ ಇದನ್ನು ಹೇಗೆ ಇಂಟರ್ಪ್ರಿಟೇಷನ್ ಮಾಡಿದರು ಮಾಧ್ಯಮದವ್ರ ಎದುರಿಗೆ ಅಂದರೆ, ಇವತ್ತು ಯಾವಾಗ ತಾವು ತೀರ್ಮಾನ ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ನೀನೇನು ಮಾಡ್ಕೋತೀಯ ಮಾಡ್ಕೋ ಅಂತ ನರವಣೆಯವ್ರ ಮೇಲೆ ಬಿಟ್ಟುಬಿಟ್ರು. ನೋಡಿ ಹೇಗಿದೆ. ತಮ್ಮ ಜವಾಬ್ದಾರಿಯನ್ನು ಅವ್ರು ನಿರ್ವಹಿಸಲಿಲ್ಲ. ನಿನ್ಗೆ ಹೆಂಗೆ ತಿಳಿಯುತ್ತೆ ಹಂಗೆ ಮಾಡ್ಕೋ ಅಂತ ನುಣುಚಿಕೊಂಡ್ರು. ಇವತ್ತೇನಾದರೂ ನರೇಂದ್ರ ಮೋದಿ ಧೈರ್ಯ ಇಲ್ಲ ಅವ್ರಿಗೆ. ನರೇಂದ್ರ ಮೋದಿಗೆ ಧೈರ್ಯ ಇದ್ದರೆ ಸಂಸತ್ತಿಗೆ ಬರ್ತಿದ್ರು. ಸಂಸತ್ತಿಗೆ ಏನಾದರೂ ಅವ್ರು ಬಂದಿದ್ದರೆ ಪುಸ್ತಕ ಇಲ್ಲ ಅಂತಿದ್ರಲ್ಲ, ಅವ್ರ ಕೈಗೆ ಪುಸ್ತಕ ಕೊಡ್ತಿದ್ದೆ ಅಂತ. ಏನು ಈತನ ಸಾಹಸ ನೋಡಿ, ಎಂಥ ದೊಡ್ಡದಾದಂಥ ಘನಂದಾರಿ ಕೆಲಸ ಮಾಡಿದ್ದಾರೆ ರಾಹುಲ್ ಗಾಂಧಿ ಅಂತ. ಸಂಸತ್ತಿನ ನೋಡಿ ಮಜಾ ನೋಡಿ, ಇವರು ಈ ರೀತಿ ಆರೋಪ ಮಾಡ್ತಾ ಇರ್ತಾರೆ. ಸಂಸತ್ನೊಳಗೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ನಿಶಿಕಾಂತ್ ದುಬೆ ಸನ್ನದ್ಧರಾಗಿದ್ದರು. ನಿಶಿಕಾಂತ್ ದುಬೆ ಒಂದೊಂದಾಗಿ ಇವರ ಕರ್ಮಕಾಂಡವನ್ನು ಇವರು ಕುಟುಂಬಸ್ಥರು ತೆಗಿಲಿಕ್ಕೆ ಶುರು ಮಾಡಿದರು. ಮೊದಲೇದಾಗಿ ಹೇಳಿದ್ರು ಜವಾಹರ್ಲಾಲ್ ನೆಹರು
ಎಡ್ವಿನಾ ಬ್ಯಾಟನ್ ಜೊತೆ ಅವ್ರಿಗಿದ್ದಂಥ ಸಂಬಂಧ, ಅದರಿಂದ ದೇಶದ ಮೇಲೆ ಆದಂಥ ಅತಿ ದೊಡ್ಡದಾದಂಥ ಗ್ರಹಣಗಳು, 85 ಬ್ಲಂಡರ್ಸ್ ಆಫ್ ಜವಾಹರ್ಲಾಲ್ ನೆಹರು ಅನ್ನುವಂಥ ಪುಸ್ತಕ ತೋರಿಸ್ತಾರೆ. ನೋಡಿ, ಇಲ್ಲಿ ಪುಸ್ತಕ ಇದೆ, ಇದು ನೋಡ್ಕೊಳ್ಳಿ ಅಂತ. ಅದಾದ ಮೇಲೆ ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು PA ಜೊತೆ 12 ವರ್ಷ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಸಂಸತ್ತಿನಲ್ಲಿ ಹೇಳ್ತಾರೆ. ಸಂಸತ್ತಿನಲ್ಲಿ ನಡೆದ ವಿದ್ಯಮಾನ ದಾಖಲೆ ಸಹಿತ ತೋರಿಸಿದ್ದು. ಸ್ವತಃ ಆ PA ಹೇಳ್ತಾರೆ, ಜವಾಹರ್ಲಾಲ್ ನೆಹರು ಅವರು PA ನನಗೆ ಇಂದಿರಾ ಗಾಂಧಿ ಜೊತೆ 12 ವರ್ಷ ಸಂಬಂಧ ಇತ್ತು ಅಂತ ಹೇಳ್ತಾರೆ. ಅದರ ಸಾಕ್ಷ್ಯಾಧಾರ ಹಿಡಿತಾರೆ. ಅದಾದಮೇಲೆ ರೆಡ್ ಸಾರಿ ಅಂತ 10 ವರ್ಷಗಳ ಕಾಲ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಲಾರದೆ ಈ ದೇಶವನ್ನು ಹೇಗೆ ಭ್ರಷ್ಟತನದಿಂದ ದೋಚಿಕೊಂಡು ಹೋದರು ಅನ್ನೋರ ಸಾಕ್ಷ್ಯಾಧಾರವನ್ನು ಸಂಸತ್ತಿನಲ್ಲಿ ನಿಶಿಕಾಂತ್ ದುಬೆ ಒಂದರ ಹಿಂದೊಂದರಂತೆ ಬತ್ತಳಿಕೆಯಿಂದ ಬಾಣ ಬಿಡ್ತಾಯಿದ್ರು. ದುರಂತ ಅಂದರೆ ಇದನ್ನು ಕೇಳಿಸ್ಕೊಡ್ಲಿಕ್ಕೆ ಕಾಂಗ್ರೆಸ್ನವ್ರು ಇರೋದಿಲ್ವೇ? ಇಡೀ ಆಡಿಟೋರಿಯಂನಲ್ಲಿ ಸಂಸತ್ ಭವನದಲ್ಲಿರುವಂಥ ಎಲ್ಲರೂ ಚೆದರಿ ಹೊರಗಡೆ ಹೋಗ್ಬಿಡ್ತಾರೆ, ಸಭಾತ್ಯಾಗ ಮಾಡ್ತಾರೆ. ಮಾಡಿ ಹೊರಗಡೆ ಹೋಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ತಮಾಷೆ ಮಾಡ್ಕೊಂಡು ನಿಂತಾರಲ್ಲ. ಇದೇ ರೀತಿ ಪ್ರಕರಣ ನಿಮ್ಗೆ ಗೊತ್ತಿರೋ ಹಾಗೆ 2023ರಲ್ಲಿ TMCಯ ಒಬ್ಬ ಸಂಸತ್ ಸದಸ್ಯ ಕಲ್ಯಾಣ್ ಬ್ಯಾನರ್ಜಿ ಅನ್ನೋನು ಮಾಡಿದ್ದ. ಅವತ್ತಿನ ಉಪರಾಷ್ಟ್ರಪತಿ ಜಗದೀಪ್ ಧನ್ಖಡ್ ಅವರ ಮಿಮಿಕ್ರಿಯನ್ನು ಮಾಡಿದ್ದ ಆತ. ಅಂದರೆ ಹೇಗೆ ಅದರ ಪಾವಿತ್ರ್ಯತೆಯನ್ನು, ಸಂಸತ್ ಭವನದ ಪಾವಿತ್ರ್ಯತೆಯನ್ನು, ಅದರ ಘನತೆಯನ್ನು ಹೇಗೆ ಕಳೀತಾ ಇದ್ದಾರೆ ಇವತ್ತಿನ ಕಾಲಘಟ್ಟದಲ್ಲಿ. ನಾವು ಚುನಾಯಿತರನ್ನಾಗಿಸುವಂಥ MPಗಳು, ಮಂತ್ರಿಗಳು, ಆಮೇಲೆ ಈ ವಿರೋಧ ಪಕ್ಷದವರು, ಇವರೆಲ್ಲ ಯಾವ ರೀತಿ ಅದರ ಸ್ಯಾಂಕ್ಟಿಟಿ, ಪಾವಿತ್ರ್ಯತೆಯನ್ನು ಕಳೀತಾರೆ ಅನ್ನೋದಕ್ಕೆ ಇವತ್ತು ನಡೆದಂಥ ವಿದ್ಯಮಾನಗಳು ಸಾಕ್ಷಿ. ಹೀಗೆ 3 ದಿವಸ ಕಲಾಪ ನಡೆಯಲಾರದ ಹಾಗೆ ಮಾಡಿ ರಾಹುಲ್ ಗಾಂಧಿ ಸಾಧಿಸಿದ್ದೇನು? ಇದರಿಂದ ಮತವಾಗಿ ಇದೇನಾದರೂ ಪರಿವರ್ತನೆಗೊಳ್ಳತ್ತಾ? ನರೇಂದ್ರ ಮೋದಿಗೆ ಏನಾದರೂ ಇದರಿಂದ ಅವಮಾನ ಆಗತ್ತಾ? ಅಥವಾ ಮುಂದಿನ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಬಗ್ಗೆ ವಾ ಎಂಥ ಕೆಲಸ ಮಾಡಿದೆ ನೀನು, ನರವಣೆ ಪುಸ್ತಕವನ್ನು ಉದ್ಧೃತ ಮಾಡಿ ಅಂದರೆ ತೋರಿಸಿ ನೀನು ಎಂಥ ದೊಡ್ಡ ಘನಂದಾರಿ ಕೆಲಸ ಮಾಡಿದೆ ಅಂತ ಯಾರು ವೋಟ್ ಹಾಕ್ತಾರೇನೋ? ನನಗೆ ಇನ್ನೂವರೆಗೂ ಆಶ್ಚರ್ಯ ಆಗ್ತಾ ಇರೋದು, ಇಷ್ಟೆಲ್ಲ ನಡೆದರೂ ಕೂಡ ನರವಣೆಯವರ ಒಂದೇ ಒಂದು ಹೇಳಿಕೆ ಎಲ್ಲೂ ಬಂದಿಲ್ಲ. ಯಾಕೆ? ಇದ್ರ ಹಿಂದೆ ಸ್ವತಃ ನರವಣೆಯವರೇ ಏನಾದರೂ ಇದ್ದಾರಾ? ಯಾರಿಗಾದರೂ ಅನುಮಾನ ಕಾಡುತ್ತೆ ಅಲ್ವಾ? ಯೋಚನೆ ಮಾಡಿ ನೋಡಿ. ನಮಸ್ಕಾರ.